ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇರೋದು ಇವು ತೆಂಗಿನ ಮರಗಳು. ಈಗ ತೆಂಗು ಬೇಸಾಯ ಒಂದು ಲಾಭದಾಯಕ ಬೆಳೆಯಾಗಿದೆ. ಈಗ ಎಷ್ಟೊಂದು ಎಳನೀರು ಮಾರುಕಟ್ಟೆಗೆ ಬರುತ್ತವೆ. ಒಂದೊಂದು ಕಾಯಿಗೆ 40 ರಿಂದ 50 ರೂಗೆ ಒಂದು ಕಾಯಿ ಸಿಗುತ್ತದೆ. ಅದೇ ರೀತಿ ಒಣಕಾಯಿಗಳ ಬೆಲೆಯೂ ಹೆಚ್ಚಿದೆ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಅನಾರೋಗ್ಯದಲ್ಲಿ ಎಳನೀರು ತುಂಬ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಆರೋಗ್ಯ ಸುಧಾರಿಸಲು ಅಡುಗೆಗೆ ಸಾಂಬಾರು, ಪಲ್ಯ, ಬೇಕರಿಗಾಗಲಿ, ದೇವರ ನೈವೇದ್ಯಕ್ಕಾಗಲಿ, ಹೀಗೆ ಹಲವಾರು ರೀತಿಯಲ್ಲಿ ತೆಂಗಿನಕಾಯಿ ತುಂಬ ಪ್ರಯೋಜನಕಾರಿಯಾಗಿದೆ ಗೆಳೆಯರೇ. ಇದು ಇಲ್ಲದೆ ಜೀವನವೇ ಇಲ್ಲ ಅನ್ನೋ ಹಾಗಾಗಿದೆ ಜೀವನ. ಆ ಒಂದು ಕಾರಣದಿಂದ ತೆಂಗು ಬೇಸಾಯ ಕಡಿಮೆ ಖರ್ಚು, ಕಡಿಮೆ ನಿರ್ವಹಣೆಯ ಒಂದು ಬೆಳೆಯಾಗಿದೆ. ತೆಂಗಿನ ಸಸಿಯಲ್ಲಿ ಹಲವಾರು ಜಾತಿಯ ತಳಿಗಳಿವೆ ಗೆಳೆಯರೇ. ಅವುಗಳಲ್ಲಿ ನೀವು ಎಳನೀರಿಗಾಗಿ ಸಸಿಗಳನ್ನು ನಾಟಿ ಮಾಡುವವರಿದ್ದರೆ ಅವುಗಳಲ್ಲಿ ಮಲೇಷಿಯನ್ ಮತ್ತು ಇನ್ನೊಂದು ವಿಯೆಟ್ನಾಂ ಅಂತ ಬರ್ತಾವೆ. ಇವು ಎಳನೀರಿಗಾಗಿ ತುಂಬ ಒಳ್ಳೆಯ ಸಸಿಗಳಾಗಿವೆ. ಮತ್ತು ಇನ್ನೂ ಇದರಲ್ಲಿ ಹಲವಾರು ತಳಿಗಳಿವೆ. ನಿಮಗೆ ಇನ್ನೂ ಒಂದು ತೆಂಗಿನ ಸಸಿಗಳ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಸಸಿಗಳನ್ನು ತಯಾರು ಮಾಡುವಂಥ ನರ್ಸರಿಗಳಲ್ಲಿ ತಿಳಿದುಕೊಳ್ಳಬಹುದು ಗೆಳೆಯರೆ. ಸಸಿಗಳು ನಮ್ಮ ಕರ್ನಾಟಕದ ತಿಪಟೂರಿನಲ್ಲಿ ಮತ್ತು ಕೇರಳದಲ್ಲಿಯೂ ಕೂಡ ಅಲ್ಲಲ್ಲಿ ನರ್ಸರಿಗಳಿವೆ. ಅಲ್ಲಿ ಸಸಿಗಳನ್ನು ತಯಾರು ಮಾಡ್ತಾರೆ ಗೆಳೆಯರೆ. ತೆಂಗಿನ ಸಸಿಗಳನ್ನು ನೆಡುವಾಗ ಮಾಡಬೇಕಾದದ್ದು ಏನು ಅಂದರೆ, ಕೆಂಪು ಮಣ್ಣು ಆಗಿರಲಿ, ಕಪ್ಪು ಮಣ್ಣು ಆಗಿರಲಿ, 2 ಫೂಟ್ ಅಗಲ ಮತ್ತು 1 ರಿಂದ 1.5 ಫೂಟ ಆಳ ತೆಗೆದು ಅರ್ಧ ಬುಟ್ಟಿ ಗೊಬ್ಬರ ಹಾಕಿ, ಅದು ಕಲ್ಲಿಂದ ಅಥವಾ ಮತ್ತು ಗರಸ ತಳದಾಗ ಏನಾದರೂ ಕಲ್ಲು ಹತ್ತುವಂಥ ಭೂಮಿ ಏನಾದರೂ ಆಗಿದ್ದರೆ 2 ಫೂಟ್ ಆಳ ಮತ್ತು 2 ಫೂಟ್ ಅಗಲ ತೆಗೆದು ಅದರಾಗ 1 ರಿಂದ 2 ಬುಟ್ಟಿ ತಿಪ್ಪೆ ಗೊಬ್ಬರ ಹಾಕಿ, ಮೇಲೆ ಮಣ್ಣನ್ನು ಹಾಕಿ ಸಸಿಯನ್ನು ನೆಟ್ಟು ನೀರು ಬಿಡಬೇಕು ಗೆಳೆಯರೆ. ಹೀಗೆ 2 ದಿನಕ್ಕೊಮ್ಮೆ ನೀರು ಬಿಡ್ತಾ ಹೋಗಬೇಕು. ಮೇಲಿಂದ ಮೇಲೆ ಕಳೆಗಳ ನಿರ್ವಹಣೆಯನ್ನು ಮಾಡ್ತಿರಬೇಕು. ಹೀಗೆ ಮಾಡುವುದರಿಂದ ತೆಂಗಿನ ಸಸಿಗೂ ಯಾವುದೇ ರೋಗ ರುಜಿನ ಬರುವುದಿಲ್ಲ ಮತ್ತು ಆ ಕೀಡಿಯ ಹಾವಳಿಯೂ ಕೂಡ ಆಗುವುದಿಲ್ಲ. ಇದರಿಂದ ಸಸಿಗಳ ರಕ್ಷಣೆ ಚೆನ್ನಾಗಿ ಆಗುತ್ತೆ ಗೆಳೆಯರೆ. ಮತ್ತು ಇನ್ನೊಂದು ವಿಷಯ ಗೆಳೆಯರೆ, ತೆಂಗಿನ ಸಸಿಗಳಿಗೆ ಸುಳಿ ಕೊರೆಯತಕ್ಕಂಥ ಕೀಡೆಯ ಪ್ರಭಾವ ಜಾಸ್ತಿ ಆಗ್ತಿರುತ್ತೆ ಗೆಳೆಯರೆ. ಆಗಿಂದಾಗಲೇ ಸಸಿಗಳನ್ನು ನಾವು ಪರೀಕ್ಷೆ ಮಾಡ್ತಾ ಇರಬೇಕು. ಮತ್ತು ಏನಾದರೂ ಸುಳಿ ಕೊರೆಯತಕ್ಕಂಥ ಕೀಡೆಯ ಪ್ರಭಾವ ಏನಾದರೂ ಆಗಿದ್ದರೆ ಆಗ ಅದರ ನಿಯಂತ್ರಣಕ್ಕೆ ಕ್ಲೋರೋಫೈರಿಫಾಸ್ ಮತ್ತು ಸೈಪರ್ಮೆಥ್ರಿನ್ 5% EC ಈ ಔಷಧಿಯನ್ನು ತೆಗೆದುಕೊಂಡು ಅದನ್ನು 1 ಲೀಟ್ರ್ ನೀರಿನ ಜೊತೆಗೆ 1.5 ml ಔಷಧಿಯನ್ನು ನೀರಿನ ಜೊತೆಗೆ ಮಿಶ್ರಣ ಮಾಡಿ 1 ಲೀಟ್ರ್ ಆ ದ್ರಾವಣವನ್ನು ದಾಳಿಗೆ ತುತ್ತಾದ ತೆಂಗಿನ ಸಸಿಯ ಸುಳಿಗೆ ಹಾಕಬೇಕು ಗೆಳೆಯರೆ. ಸುರಿಯಬೇಕು ಸುಳಿಯ ಮೇಲೆ. ಅದನ್ನು ಸುರಿಯೋದ್ರಿಂದ ಆ ಸುಳಿಯಲ್ಲಿ ಆ ಸಸಿಯ ನಿಯಂತ್ರಣವನ್ನು ಮಾಡಬಹುದು ಗೆಳೆಯರೆ. ಈಗ ಸುಧಾರಿತ ಬೇಸಾಯ ಕ್ರಮದಲ್ಲಿ ತೆಂಗಿನ ಸಸಿಗಳನ್ನು ನೆಡುವಾಗ ಟ್ರೈಕೋಡರ್ಮ ಮತ್ತು ಬೇವಿನ ಹಿಂಡಿ ಮಿಶ್ರಣವನ್ನು ಮಾಡಿ ಅದರ ಜೊತೆಗೆ ಗೊಬ್ಬರ ಇದೆಲ್ಲವನ್ನು ಮಿಕ್ಸ್ ಮಾಡಿ ತಳದಲ್ಲಿ ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಿ ಸಸಿಯನ್ನು ನೆಡ್ತಾರೆ ಗೆಳೆಯರೆ. ಆ ರೀತಿ ನೀವು ಮಾಡಿದ್ರೇ ಈಗಂತೂ ತುಂಬ ಒಳ್ಳೆಯದು. ಈಗಿನ
ವರ್ತಮಾನದಲ್ಲಿ ಎಲ್ಲವೂ ಕೆಮಿಕಲ್ ಯುಕ್ತವಾಗಿ ನಡೆದಿದೆ. ಇದು ಆರ್ಗ್ಯಾನಿಕ್ಕ. ಈ ರೀತಿ ನಾವು ಈಗ ಸಸಿಗಳನ್ನು ನೆಟ್ಟು 25 ವರ್ಷಗಳಾಯಿತು. ಈ ರೀತಿಯಾದಂಥ ಒಂದು ಯಾವುದೇ ವ್ಯವಸ್ಥೆಯನ್ನು ನಾವು ಮಾಡಿರಲಿಲ್ಲ. ಈಗ ಗೆಳೆಯರೇ, ಈ ಸಸಿಗಳನ್ನು ನೆಟ್ಟು 25 ವರ್ಷಗಳೇ ಕಳೆದಿವೆ. ಗೆಳೆಯರೇ, ಈ ಸಸಿಗಳನ್ನು ನಾವು ಮನೆಯಲ್ಲೇ ತಯಾರು ಮಾಡಿದ್ದೀವಿ. ಅಂದರೆ ಒಳ್ಳೆಯ ಬಲಿತ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ನಮ್ಮ ತಾತ ಮುತ್ತಾಜರು ಹಚ್ಚಿದಂಥ ಒಂದು ಗಿಡಗಳ ಒಂದು ಕಾಯಿಗಳನ್ನು ತೆಗೆದುಕೊಂಡು ಒಂದು ಫೂಟ ತಗ್ಗು ತೋಡಿ ಕಾಯಿಗಳನ್ನು ಒಂದರ ಜೊತೆ ಒಂದರಂತೆ ಜೋಡಿಸಿ ಕಣ್ಣು ಮೇಲ್ಗಡೆ ಮಾಡಿ ಅಥವಾ ಜುಟ್ಟು ಮೇಲು ಮಾಡಿ, ಅದರ ಜುಟ್ಟು ಇರುತ್ತಲ್ಲ ತುರಾಯಿ, ಅದನ್ನು ಮೇಲ್ಗಡೆ ಮಾಡಿ ಇರುವಂತೆ ಇಡಬೇಕು. ಅವತ್ತನ್ನು ಜೋಡಿಸಿ ನಂತರ ಮೇಲೆ ತೆಳುವಾದಂಥ ಒಂದು ಮಣ್ಣನ್ನು, ಅಂದರೆ 1 ಇಂಚ್ ಬಿದ್ದರೂ ಏನು ಪರವಾಗಿಲ್ಲ, ಬೀಳುವಂತೆ ಹರಡಬೇಕು. ಆಮೇಲೆ ನೀರನ್ನು ಬಿಡಬೇಕು. ಗೆಳೆಯರೆ, 40ರಿಂದ 50 ದಿನಗಳಲ್ಲಿ ಸಸಿಗಳ ಮ್ಯಾಲೆ ಬರುವುದನ್ನು ನೀವು ನೋಡ್ಬೋದು. ಕೆಲವೊಂದು ಹೆಚ್ಚಿಗೆ ಸಮಯ ತೆಗೆದುಕೊಳ್ಬೋದು, ಏನು ಬೇಜಾರು ಪಡುವಂಥದ್ದಿಲ್ಲ. ಈಗ ಅವೇ ಗಿಡಗಳನ್ನು ನಾವು ನಿಮಗೆ ಕಣ್ಣಿಗೆ ತೋರಿಸ್ತಾ ಇದ್ದೇನೆ. ಈಗ ಈ ಗಿಡಗಳು ಕಡಿಮೆ ಅಂದರೂ 30ರಿಂದ 40 ಫೂಟ್ ಹೈಟ್ ಇವೆ. ಮತ್ತು ಇವುಗಳನ್ನು ಹಚ್ಚುವಾಗ ನೀವು ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಎಷ್ಟಪ್ಪ ಅಂತರ ಅಂತಂದರೆ 25ರಿಂದ 30 ಫೂಟ್ ಅಂತರ ಇರಬೇಕು. ಯಾಕಂದರೆ ಅದರಲ್ಲಿ ಅಂತರವನ್ನು ಕಮ್ಮಿ ಮಾಡೋದರಿಂದ ಗಿಡಗಳು ಮೇಲ್ಗಡೆ ತಮ್ಮ ವಾತಾವರಣವನ್ನು ನೋಡಿ ಬೆಳೀತಾ ಇರ್ತವೆ. ಯಾಕಂದರೆ ಅದಕ್ಕೆ ಮೇಲ್ಗಡೆ ಅವು ಗರಿಗಳು ಒಂದಕ್ಕೊಂದು ತಾಗೋದ್ರಿಂದ ಅವು ತಾಗಲಾರ್ದಂಗೆ ಬಾಗಿ ಬೆಳೆಯೋದಕ್ಕೆ ಶುರು ಮಾಡ್ತವೆ. ಗೆಳೆಯರಿ, ಬೆಂಡ್ ಆಗ್ಲಿಕ್ಕೆ ಶುರು ಆಗ್ತವೆ. ಯಾಕಂದರೆ ಹತ್ತಿ ಆದವಪ್ಪ ಅಂತಂದರೆ, ಇಕ್ಕಟ್ಟಾಗಿದ್ವು ಅಂತಂದರೆ ಅವು ಮೇಲ್ಗಡೆ ಹೋಗಿ ಅಗಲಾಗೋದಕ್ಕೆ ಶುರು ಮಾಡ್ತವೆ. ಗೆಳೆಯರಿ, ಕೆಳಗಡೆ ನಾವು ಅಂತರವನ್ನು ಕಮ್ಮಿ ಮಾಡಿರ್ತೀವಿ, ಮೇಲ್ಗಡೆ ಅವು ಅಗಲಾಗಿ ಬೆಳೆಯೋಕ್ಕೆ ಶುರು ಮಾಡ್ತವೆ. ಕೆಳಗಡೆನೂ ಕೂಡ ನಾವು ಒಂದು ಸರಿಯಾದ ಒಂದು ಅಂತರವನ್ನು ಕಾಯ್ದುಕೊಂಡಿವಪ್ಪ ಅಂತಂದರೆ ಅವು ಮೇಲ್ಗಡೆನೂ ಕೂಡ ಸೀದಾ ಹೋಗ್ತವೆ ಮತ್ತು ಯಾವುದೇ ರೀತಿಯಲ್ಲೂ ಬೆಂಡ್ ಆಗೋದಿಲ್ಲ. ಈಗ ಒಂದು ಗಿಡ ಸರಿಯಾಗಿ ಬೆಳೆದು ದೊಡ್ಡದಾಗಿ ಕಾಯಿ ಕೊಡೋದಕ್ಕೆ ಶುರು ಮಾಡಬೇಕಾದ್ರೆ ಅವಧಿಯನ್ನು 3ರಿಂದ 4 ವರ್ಷ ತೊಗೊಳ್ತೀವಿ ಗೆಳೆಯರಿ. 3ನೇ ವರ್ಷಕ್ಕೆ ಸ್ವಲ್ಪ ಹೂವು ಬಿಡೋಕ್ಕೆ ಶುರು ಮಾಡ್ತದೆ. ಅದು ಹೆಚ್ಚುವರಿ ನಿಲ್ಲೋದಿಲ್ಲ, ಉದುರಿ ಹೋಗ್ತದೆ. ಅದೇ 3.5-4 ವರ್ಷಕ್ಕೆ ಹೂವು ನಿಲ್ಲೋಕ್ಕೆ ಶುರು ಮಾಡುತ್ತೆ ಗೆಳೆಯರಿ. ಅದೇ ಹೈಬ್ರಿಡ್ ಸಸಿಗಳು ಬಂದಿವೆ. ಆ ಹೈಬ್ರಿಡ್ ಸಸಿಗಳ ಈಗಾಗಲೇ ನೀವು ವಿಷಯವನ್ನು ತಿಳ್ಕೊಂಡಿದ್ದಿರಲ್ಲ. ಅವು ಮಲೇಷಿಯನ್, ವಿಯೆಟ್ನಾಂ, ಇವು ಬೇಗ ಅಂದರೆ 3 ವರ್ಷದಲ್ಲಿ ಕಾಯಾಗೋಕೆ ಶುರು ಮಾಡ್ತಾ ಗೆಳೆಯರಿ. ಇಂಥ ಒಂದು ತಳಿಗಳನ್ನು ತಂದು ತಾವು ನೆಟ್ಟು ಇದರ ಒಂದು ಲಾಭವನ್ನು ಪಡೆಯಬೇಕಾಗಿ ಹೇಳ್ತೀನಿ ಗೆಳೆಯರೆ. ಮತ್ತು ಈಗ ಒಂದು ಗಿಡದಿಂದ ಸರಿಸುಮಾರು 100ರಿಂದ 150 ಕಾಯಿಗಳನ್ನು ಪಡ್ಕೋಬಹುದು ಗೆಳೆಯರಿ ಒಂದು ವರ್ಷಕ್ಕೆ. ಅದಕ್ಕೆ ಸರಿಯಾದ ಒಂದು ಆರೈಕೆಯನ್ನು ಮಾಡ್ತಾ ಹೋದರೆ ಮಧ್ಯದಲ್ಲಿ ಅದರ ಸುತ್ತಲೂ ಸ್ವಲ್ಪ ತಗ್ಗು ತೋಡಿ ಆ ಗಿಡವನ್ನು ಬಿಟ್ಟು 3ರಿಂದ 4 ಫೂಟ್ ಅಂತರದಲ್ಲಿ ಸರಿಯಾದ ಒಂದು ತಗ್ಗನ್ನು ತೋಡಿ, ತಗ್ಗಂದರೆ ತಗ್ಗಲ್ಲ ಗೆಳೆಯರಿ, ಅದರ ಸುತ್ತಲೂ ಗೊಬ್ಬರವನ್ನು ಹಾಕೋದಕ್ಕೆ ಒಂದು 6 ಇಂಚು ಆ ಗಿಡವನ್ನು ಬಿಟ್ಟು 3ರಿಂದ 4 ಫೂಟ್ ಅಂತರದಲ್ಲಿ 6 ಇಂಚು ಸರಿಯಾದ ಒಂದು ಹರಿಯನ್ನು ಮಾಡಬೇಕು. ಆ ಒಂದು ಹರಿ ಅಥವಾ ತಗ್ಗಿನಲ್ಲಿ ಆ ತಿಪ್ಪೆ ಗೊಬ್ಬರವನ್ನು ಹಾಕಿ ಮುಚ್ಚಬೇಕು ಗೆಳೆಯರೆ. ಮುಚ್ಚಿ ಮೇಲೆ ನೀರು ಬಿಡಬೇಕು. ಈ ರೀತಿಯಾಗಿ ನೀವು ಮಾಡೋದರಿಂದ ತೆಂಗಿನ ಸಸಿಯ ಆರೈಕೆ ಚೆನ್ನಾಗಿ ಆಗುತ್ತೆ. ಇನ್ನೊಂದು ವಿಷಯ ಗೆಳೆಯರೆ, ಇದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಈ ಕಡೆ
ತೆಂಗಿನ ಪ್ಲಾಟ್ಗಳನ್ನು ಮಾಡೋದು ಕಡಿಮೆ. ಇಲ್ಲಿ ಹೆಚ್ಚುವರಿ ಬೆಳೆಗಳನ್ನು ಮಾಡೋದು ಅಂದರೆ ಇಲ್ಲಿ ಕಬ್ಬು, ಗೋವಿನ ಜೋಳ, ದ್ರಾಕ್ಷಿ, ಪಪ್ಪಾಳೆ, ಬಾಳೆ, ಆಮೇಲೆ ಎಲೆಬಳ್ಳಿ, ಅರಿಶಿನ, ಶುಂಠಿ, ಹೀಗೆ ಇನ್ನೂ ಅನೇಕ ಹಲವಾರು ಬೆಳೆಗಳನ್ನು ಬೆಳೀತಾರೆ ಗೆಳೆಯರೆ. ಈ ಕಡೆ ಸ್ವಲ್ಪ ನೀರಾವರಿ ಕಡಿಮೆ ಇರೋದರಿಂದ ಒಣ ಬೇಸಾಯವೂ ಜಾಸ್ತಿ ಇದೆ. ಜೋಳ ಮತ್ತು ಹುರುಳಿ, ಹೆಸರು, ಅಲಸಂದೆ, ಕುಸುಬೆ. ಅದರಲ್ಲಿ ಕುಸುಬೆ ಒಳಗಡೆ 2 ಪ್ರಕಾರ, ಕರಿ ಕುಸುಬೆ ಮತ್ತು ಬಿಳಿ ಕುಸುಬೆ. ಈ ತರಹದ ಬೆಳೆಗಳನ್ನು ಬೆಳೀತಾರೆ. ಕರಿ ಕುಸುಬಿಗೆ ಸೂರ್ಯಕಾಂತಿ ಅಂತ ನಮ್ಮಲ್ಲಿ ಕರೀತಾರೆ. ಹೀಗೆ ಇನ್ನೂ ಹಲವಾರು ಬೆಳೆಗಳನ್ನು ಬೆಳೀತಾರೆ ಗೆಳೆಯರೆ. ಆದರೆ ತೆಂಗನ್ನು ಮಾತ್ರ ಈ ಮಲೆನಾಡು ಪ್ರದೇಶಗಳಲ್ಲಿ ಜಾಸ್ತಿ ಪ್ರಮಾಣದಾಗಿ ಬೆಳೀತಾರೆ. ಯಾಕಂದರೆ ಕೊಂಕಣ್, ದಕ್ಷಿಣ ಕನ್ನಡ, ಕೇರಳ, ಗೋವಾ, ಆಮೇಲೆ ತಮಿಳುನಾಡು, ಸಮುದ್ರದ ದಂಡೆಯ ಪ್ರದೇಶಗಳಲ್ಲಿ ಈ ಒಂದು ತೆಂಗನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ಗೆಳೆಯರೆ. ಆ ಕಾರಣದಿಂದಾಗಿ ಈ ತೆಂಗನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಕಡಿಮೆ, ಅಂದರೆ ಈ ರಾಶಿ ಮಾಡ್ತಕ್ಕಂಥ ಬೆಳೆಗಳನ್ನು ಹೆಚ್ಚಿಗೆ ಬೆಳೆಯೋದರಿಂದ ತೆಂಗು ನಮ್ಮ ಕಡೆ ಪ್ರಮುಖವಾದ ಬೆಳೆಯಲ್ಲ. ಇದನ್ನು ನಾವು ಏನೋ ಒಂದು ಸೈಡ್ ವ್ಯಾಪಾರಕ್ಕಾಗಿ ಅಂಥೇಳಿ ಈ ಬೆಳೆಯನ್ನು ಮಾಡಬಹುದು ಗೆಳೆಯರೆ. ನಮ್ಮಲ್ಲಿ ಪ್ರಮುಖವಾದ ಬೆಳೆನೇ ಕಬ್ಬಾಗಿರುವುದರಿಂದ ಇದು ಕಡಿಮೆ. ಹಾಗಾಗಿ ಈ ಒಂದು ತೆಂಗಿನ ರೇಟ್ ಕೂಡ ಹೆಚ್ಚುತ್ತಾ ಇದೆ ಗೆಳೆಯರೆ ಈಗ. ಗೆಳೆಯರೇ, ನಾವು ಒಮ್ಮೆ ಸಸಿ ನೆಟ್ಟು ಅವುಗಳಿಗೆ ನೀರು ಉಣಿಸಿ ಪಾಲನೆ ಪೋಷಣೆ ಮಾಡಿದರೆ ಅವು ನಮ್ಮನ್ನು ಜೀವಂತ ಇರುವವರೆಗೂ ನಮ್ಮ ಹೊಟ್ಟೆಗೆ ಹಾಕಿ ನಮ್ಮನ್ನು ಕಾಪಾಡ್ತಾವೆ ಗೆಳೆಯರೆ. ಇದನ್ನು ನಾವು ಲಕ್ಷ್ಯದಲ್ಲಿಟ್ಕೊಂಡು ಈ ಒಂದು ಪ್ಲಾಟ್ ಮಾಡಿದರೆ, ಯಾವುದೇ ಪ್ಲಾಟ್ ಮಾಡಿದರೂ ಅದೇ ರೀತಿ ಇದೆ ಗೆಳೆಯರೆ. ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು ಗೆಳೆಯರೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೆ ಏನಾದರೂ ಮತ್ತೆ ಸಮಸ್ಯೆ ಇದ್ದರೆ ಕಾಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.